ಟಾರ್ಗೆಟ್ಗಳು ಕೊಡಬೇಕಾ? ಇಲ್ಲ ಸರ್, ಈಗ ಒಂದು 6 ಜನ ರೈತರದ್ದು ನಾವು ಇದು ಮಾಡಿ ಸರ್ 5 ಲಕ್ಷ ಇಡೀ ಸರ್. ಈಗ ಆಕ್ಷನ್ ಪ್ಲಾನ್ ನೆಕ್ಸ್ಟ್ ಕೊಡ್ತಾರೆ ಸರ್. ಅಲ್ಲ ರೀ, ಬರೀ 6 ಜನ ಯಾಕ್ರಿ? 60 ಜನ ಕಳಿಸ್ಬೋದು ಅಂದ್ರೆ ಈಗ ಮೀಟಿಂಗ್ ಪೀಪಲ್ ಆರ್ ನಾಟ್ ನೋ. ಮೋಟಿವೇಟ್ ಮಾಡಿದಾಗ ಒಂದು 6 ಜನ ಆ ಥರ ಇದ್ದಾಗ ನಾನು ಅವ್ರು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹೇಳ್ತೇನೆ. ಎಸ್ ಸರ್, ನೀವು ಪ್ರಪೋಸಲ್ ನೋಡಬೇಕಲ್ಲ. Recent girth of the tree, growth of the tree, the healthiness of the tree, the total yield. yielding ಯಾವಿಲ್ಲ ಸರ್. ಈಡಿಂಗ್ ಜಾಸ್ತಿ ಇದ್ದಕ್ಕೆ ಮತ್ತೆ ಹಚ್ಚಾಕತ್ತಾರೆ. ಈಗ ನಿಮ್ಮದು ಮೊದಲು ನೀವು ಫೀಡಿಗೆ ಹೋಗಿಲ್ಲ ಅಂತ ಒಂದು ಇಲ್ಲ, ಇಲ್ಲಿ ಉಳ್ಳಾಗಡ್ಡಿಲ್ಲ. ಈ ರೇಟ್ ಕಡಿಮೆ ಆಗ ಕಾರಣ ಏನು? ನೀವೇನು ಸರ್ವೆ ಮಾಡಿ ರಿಪೋರ್ಟ್ ಐತೆ ಸರ್ ಈಗ ಅಲ್ಲ, ಭಾಳ ಸೀರಿಯಸ್ ಇದೆ. ಯಾಕಂದ್ರೆ ಈರುಳ್ಳಿ ಮತ್ತೆ ಅಲ್ಲೇ ಹರಿಬಿಟ್ರು ಅವ್ರು. ಒಳ್ಳೆ ಕನಿಷ್ಠ 7 ರಿಂದ 8, 9 ಸಾವಿರ ರೇಟ್ ಹಾಕಿತ್ತು ಈ ಸಲ. ಏನು ಕಾರಣ ಏನು? ಕಾರಣ ಏನು? ರೇಟ್ ಅವ್ರು APMC DD ಮಾರ್ಕೆಟಿಂಗ್ ನೀವೇನು ಸ್ಟಡಿ ಮಾಡೋದಲ್ಲ ತೋಡಿಗೆ ಬಂಗಾರ ರೇಟ್ ಏನೈತ್ರಿ? ಬಂಗಾರ ರೇಟ್ ಏನೈತೆ? ಬಂಗಾರ ರೇಟ್ ಏನೈತೆ? 1 ಲಕ್ಷ ಆಗಿದೆ ಅದೇನ್ ಗುರುತು ನಿಮಗೆ? ಸರ್. ನೋಡಿ, ನಾವು ಒಬ್ಬ ಹಾರ್ಟಿಕಲ್ಚರ್ ನಿಗಿಂತ ನೀವು ಉಳ್ಳಾಗಡ್ಡಿ ರೇಟ್ ಗೊತ್ತಿಲ್ಲ, APMC ಮಾಡ್ತಾರೆ. ಬಂಗಾರ ರೇಟ್ ನಿಮಗೆ ಹೆಂಗ್ ಗುರುತು? ಮತ್ತೆ ರೇಟ್ ಗೊತ್ತಿದೆ ಅಲ್ಲ, ಬಂಗಾರ ರೇಟ್ ಹೆಂಗ್ ಗೊತ್ತು? ದೀಪಾವಳಿ ಗೊತ್ತಿದೆ ಸರ್. ಗೊತ್ತಿದೆ ಸರ್. 200 to 1100 ಮ್ಯಾಕ್ಸಿಮಮ್ ರೇಟ್ ಇದೆ ಸರ್. ನೀವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಟೋಟಲಿ ಏನಾಗೈತಿ, ಯಾಕೆ ಹಿಂಗಾಗಿರ್ಬೋದು ಅಂತ ಒಂದು ಅಂದಾಜು ಮಾಡುವಂಥ ಜವಾಬ್ದಾರಿ ಸ್ಟಾರ್ಟ್ ಆಗುತ್ತೆ ಸರ್. ಈಗ ಜೆಡಿ ಅಂದ್ರೆ ಏನು? ಕೆಳಗೆ ಮೇಲಿನ ಆಫೀಸರ್ ಮಾತಾಡಿ, ಡೈರೆಕ್ಟರ್ ಮಾತಾಡಿ, ಮಾರ್ಕೆಟ್ ಯಾಕೆ ಕಡಿಮೆ ಆಯ್ತು, ಓವರಾಲ್ ಏನು ಇಂಪೋರ್ಟ್ ಮಾಡ್ಕೊಂಡ್ರು, ಎಕ್ಸ್ಪೋರ್ಟ್ ಮಾಡ್ಕೊಂಡ್ರು, ಇಷ್ಟು ಕಾಮನ್ ಸೆನ್ಸ್ ಅಲ್ಲ ಇದು. ಮಾರ್ಕೆಟಿಂಗ್ದವ್ರು ಯಾರು ಬಂದ್ರಿ? ಏನು ಯಾರು ಮಾಹಿತಿ ಇದು? ಅಲ್ಲ, ಎಕ್ಸ್ಪೋರ್ಟ್ ಆದ್ರೆ ಡಿಮಾಂಡ್ ಜಾಸ್ತಿ ಇರ್ಬೇಕಂದ್ರೆ ಅವ್ರು ಕೇಳ್ತಕ್ಕಂಥದ್ದು ಪ್ರೈಸ್ ಯಾಕೆ ಕಮ್ಮಿ ಆಗಿದೆ? ಈ ಟೈಮ್ ಪ್ರೊಡಕ್ಷನ್ ಕಮ್ಮಿ ಇದ್ದು ಅವ್ರು ಕೇಳ್ತಕ್ಕಂಥದ್ದು ಏನಿದೆ, ಶಾಸಕರು ಕೇಳ್ತಕ್ಕಂಥದ್ದು ಮಹಾರಾಷ್ಟ್ರನಾಗೆ ಗ್ರೋತ್ ಕಮ್ಮಿ ಇದೆ, ಯಾವ್ದು ಪ್ರೊಡಕ್ಷನ್ ಕಮ್ಮಿ ಇದೆ, ಮನೆಗೆ ಹೋಗಿದ್ದೆ. ಈ ಟೈಮ್ ಯಾಕೆ ಪ್ರೈಸ್ ಬಿದ್ದಿದೆ ಅಂತ ಕೇಳ್ತಿದ್ದಾರೆ. ಎಷ್ಟು ಯೂಸ್ ಆಗಿದೆ ನಿಮ್ ದುಡ್ಡು ಅಂತ ಹೇಳಿ, ಮತ್ತು ಬಂಡದ ದುಡ್ಡು ಎಷ್ಟು ಯೂಸ್ ಮಾಡೋದು ಎಷ್ಟು ಹೇಳಿ? 20 ಲಕ್ಷ ಬಂದಿಲ್ಲ, ಅದಕ್ಕೆ ಹೇಳಿ 7 ಲಕ್ಷ ಖರ್ಚು ಮಾಡಿದ್ರಿ ಅಷ್ಟೇ. ನಮ್ಮದು ತೋಟಗಾರಿಕೆ ಕ್ಷೇತ್ರ ನಿರ್ವಹಣೆ 9 ಲಕ್ಷ ರಿಲೀಸ್ ಆಗಿದೆ ಸರ್. ಅದರಲ್ಲಿ 4 ಲಕ್ಷ 5 ಸಾವಿರ ಖರ್ಚಾಗಿದೆ ಸರ್. ಅದು ಮಂತ್ ವೈಸ್ ಮೇಂಟೆನೆನ್ಸ್ ಇರ್ತದೆ ಸರ್. ಅಪ್ ಟು ಫೆಬ್ರವರಿವರೆಗೆ ಖರ್ಚಾಗಿದೆ ಸರ್. ಯಾವುದು? ಫಾರ್ಮ್ ಮೇಂಟೆನೆನ್ಸ್. ಅದೇನಂತ ಸರ್, ಫ್ಲೋವಿಂಗು, ಲೇಬರ್ ಚಾರ್ಜು, ಅಲ್ಲಿ ವಾಚ್ಮನ್ ಇದು ಎಲ್ಲ ಇರುತ್ತೆ ಸರ್. ನೀವು ಅದನ್ನ ಬೈಫರ್ಕೇಟ್ ಮಾಡ್ಕೊಟ್ಬಿಡ್ಬೇಕಲ್ಲ. ಸಿ ದ ಫ್ಯೂಚರಿಸ್ಟಿಕ್ ಆಗಿ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ಇಂದ ನೀವು ಅದನ್ನ ತೆಗಿಬೇಕು. ಮತ್ತೆ ಮತ್ತೆ ಫಿಸಿಕಲ್ ಪ್ರೋಗ್ರೆಸ್, ಫೈನಾನ್ಷಿಯಲ್ ಪ್ರೋಗ್ರೆಸ್ ಕಮ್ಮಿ ಕಾಣಲ್ವಾ ಇಲ್ಲಿ? ಮತ್ತೆ ಕಡ್ಡಾಯವಾಗಿ ಖರ್ಚು ಮಾಡ್ತಕ್ಕಂಥ ಹಣ ಬೇರೆ ಇದೆಯಾ? ಇದೆ ಸರ್. ಎಷ್ಟಿದೆ ಅದರಲ್ಲಿ? ಸರ್ ಇದರಲ್ಲಿ 7 ಫಾರ್ಮ್ ಇದಾವೆ ಸರ್. 7 ಫಾರ್ಮಲ್ಲಿ ಟೋಟಲ್ 9 ಲಕ್ಷ ಆಕ್ಷನ್ ಪ್ಲಾನ್ ರಿಲೀಸ್ ಆಗಿದೆ ಸರ್. ಆಕ್ಷನ್ ಪ್ಲಾನ್ ಅಲ್ರಿ, ಮಿನಿಮಮ್ ಖರ್ಚು ಮಾಡೋದು ಎಷ್ಟಿದೆ ಅದರಲ್ಲಿ? ಇದೆ ಸರ್. ಅದರಲ್ಲಿ 5.87 ಇತ್ತು ಸರ್. ಗುರಿ ಈ ಹೋದ ತಿಂಗಳಲ್ಲಿ ಸಾಧನೆ ಆಗಬೇಕಾಗಿತ್ತು. 4.05 ಆಗಿದೆ ಸರ್. 11 ಲಕ್ಷ ಆಗಬೇಕಿತ್ತು ಸರ್. ಕಂಟಿನ್ಯೂಸ್ ರೇನ್ಫಾಲ್ ಇರ್ಲಿಕ್ಕೆ ಅಲ್ಲಿ ಮೇಂಟೆನೆನ್ಸ್ ಮಾಡೋಕ್ಕಾಗಿಲ್ಲ ಸರ್. ಇಲ್ಲಂತೂ ರೇನ್ಫಾಲಿಗೆ ಮೇಂಟೆನೆನ್ಸ್ ಏನು ಸಂಬಂಧ ಸರ್? ಅದು ಫ್ಲೋಯಿಂಗು ವೀಡಿಂಗು ಮಾಡೋಕ್ಕಾಗಿರಲಿಲ್ಲ ಸರ್. ಅದಕ್ಕೆ ಸಂಬಂಧ ಅಲ್ಲ, ಕಳೆದ 3 ತಿಂಗಳಿಂದ ಮಳೆ ಇದೆ, ಫ್ಲೋಯಿಂಗ್ ಅಲ್ಲಿ ಮಾಡಕ್ಕೆ ಬರಲ್ಲ. ಇದು ಲೇಬರ್ ಚಾರ್ಜ್ ಇರ್ತದೆ ಸರ್. ಲೇಬರ್ ಚಾರ್ಜ್ ಎಲ್ಲ ಯಾವ್ದು ಒಂದು ಹೇಳಿ, ಫ್ಲೋಯಿಂಗ್ ಅಂತ ನೀವು ಹೇಳ್ತೀರಿ, ಲೇಬರ್ ಚಾರ್ಜ್ ನೀವು ಹೇಳ್ತೀರಿ. ಲೇಬರ್ ಚಾರ್ಜ್ ಎಲ್ಲ ಕೊಟ್ಟಿದ್ದಾರೆ ಸರ್. ಲೇಬರು ಮತ್ತು ವಾಚ್ಮನ್ ಚಾರ್ಜ್ ಕೊಟ್ಟಾರೆ ಸರ್. ಈಗ ಮೇಂಟೆನೆನ್ಸ್ ದುಡ್ಡು ಉಳಿದಿದೆ ಸರ್. ಅದ್ರ ಸಂಬಂಧ ಅದು ರೇನ್ಫಾಲ್ ಸಂಬಂಧ ದಿವ್ಯಾ, ಈ ಫೈನಾನ್ಷಿಯಲ್ ಏನು ಪ್ರೋಗ್ರೆಸ್ ತೋರಿಸ್ತಾರಲ್ಲ, ಅದಕ್ಕೆ ಬೈಫರ್ಕೇಶನ್ ಬೇಕು. ವಿ ಕೆನಾಟ್ ಕಮ್ ಅಂಡ್ ಸಿಟ್ ಅಂಡ್ ಜಸ್ಟ್ ವೇಸ್ಟ್ ಅವರ್ ಟೈಮ್ ಹಿಯರ್. ಎವ್ರಿ ಇಲಾಖೆಯವರು ನಾವು ಮೂಸಲು ಹೇಳ್ತೀವಿ, ನೀವು ಫೈನಾನ್ಷಿಯಲ್ ಬೈಫರ್ಕೇಶನ್ ಕ್ಲೀನಾಗಿ ಕೊಡಿ ನಮಗೆ, ಸೊ ದಟ್ ವಿ ಕ್ಯಾನ್ ಇವ್ಯಾಲ್ಯುವೇಟ್. ನಾವೇನೋ ಪ್ರಶ್ನೆ ಕೇಳ್ತೀವಿ, ನೀವೇನೋ ಸ್ಕೂಲ್ ಹುಡುಗಂಗೆ ಏನೋ ಸುಮ್ಮನೆ ಹೇಳ್ತೀರಿ, ಏನೋ ಹೇಳ್ಕೊಂಡು ಕುಂದ್ರದು. ವೈ ಆರ್ ವಿ ವೇಸ್ಟಿಂಗ್ ಟೈಮ್ ಲೈಕ್ ದಿಸ್? ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಫೈನಾನ್ಷಿಯಲ್ ಪ್ರೋಗ್ರೆಸ್ ಅಂದ್ರೆ ಕ್ಲೀನ್ ಆಗಿರಬೇಕು. ಓನ್ಲಿ ಫಾರ್ ದ ಡೆವಲಪ್ಮೆಂಟ್ ಪರ್ಪಸ್, ಎಕ್ಸ್ಪೆಂಡಿಚರ್ ಪರ್ಪಸ್ ಬಂದಿರತಕ್ಕಂಥದ್ದು. ನಿಮ್ಮ ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಎಲ್ಲ ಮಿಕ್ಸ್ ಮಾಡಿ ತೋರಿಸಿದ್ರೆ ನಾವು ಹೆಂಗಿದೆ ಬೈಫರ್ಕೇಟ್ ಮಾಡ್ಕೊಂಡು ಕುಂದ್ರಣ? ಇರೋ 20 ಲಕ್ಷ ನಿಮಗೆ ಬೈಫರ್ಕೇಶನ್ ಮಾಡಕ್ ಬರಲ್ಲ ಅಂದ್ರೆ ಏನ್ರಿ ಇದು? ನೆಕ್ಸ್ಟ್ ಟೈಮ್ ಸರ್. ಈಗ ಸರ್ ಇಲ್ಲಿ ಕೊಟ್ಟಿದ್ದಾರೆ ಸರ್, ಅವರು ಕೊಟ್ಟಿದ್ದಾರೆ ಸರ್, ಹೇಳಕ್ ಬರ್ತಾ ಇಲ್ಲ. ಎಲ್ಲ ಈ ಊರಾಗ ಇಷ್ಟು ಪೀಕ್ ಹಾಕಿ ಕೊಟ್ಟಿವಿ, ಈರುಳ್ಳಿ ಶೇಖರಣಾ ಘಟಕ ಕೊಟ್ಟಿವಿ. ಹೆಂಗ ನಿಮ್ ತಲೆಯಾಗ ಅಂತ ಅದಲ್ಲ, ಇವ್ರು ಖರ್ಚು ಮಾಡಕ್ ಯಾಕೆ ಆಗಿಲ್ಲ ಅಂತ ಕೇಳ್ತಾ ಇದೀವಿ. ಯಾಕೆ ಖರ್ಚು ಮಾಡಿ ಅಂತ ಕೇಳ್ತಾ ಇದೀವಿ. ಬೈಫರ್ಕೇಶನ್ ಕೂಡ ಇದೆ ಅಂತ ಹೇಳ್ತಾರಲ್ಲ ಸ್ಲೈಡ್ ಅಲ್ಲಿ. ನೋಡಿ ಹೇಳ್ತಾರೆ, ಸ್ಲೈಡ್ ಅಲ್ಲಿ ಹಾಕಿ
ಅವ್ರು ಈಗ ನೋಡ್ತಿದ್ದಂಗೆ ಸ್ಲೈಡು. ಇಲ್ಲ ಸರ್. ಮುಂಚೆ ನೀವು ಆಯ್ತು ಟ್ರೈನಿಂಗ್ ಕೊಡ್ಬೇಕು ಅವ್ರಿಗೆ. Whatever. हाँ? काय ते bifurcation सांगा तुम्ही. ಸರ್ ಇಲ್ಲಿ ZP ಕಾರ್ಯಕ್ರಮಗಳಲ್ಲಿ ಸರ್ ತೋಟಗಾರಿ ಇದರ ಕಟ್ಟಡದಲ್ಲಿ ಸರ್ 43 ಲಕ್ಷದ್ದು ಇದೆ ಸರ್. ಅದರಲ್ಲಿ ನಾನು ದುಡ್ಡು ರಿಲೀಸ್ ಆಗಿಲ್ಲ, ಅದಕ್ಕೆ ಎಕ್ಸ್ಪೆಂಡಿಚರ್ ಅದರ ಅಗೇನ್ಸ್ಟ್ ಆಗಿಲ್ಲ ಸರ್. ಆಮೇಲೆ ತೋಟಗಾರಿ ಕ್ಷೇತ್ರ ನಿರ್ವಹಣೆ ಇದರ ಎಷ್ಟು ಪರ್ಸೆಂಟೇಜ್ ವರ್ಕ್ ಮುಗಿದಿದೆ? ಮೇಡಮ್ ಓನ್ಲಿ ಲೇಬರ್ ಚಾರ್ಜು ಮತ್ತು ವರ್ಕ್ಮನ್ ಚಾರ್ಜು ಜಾಸ್ತಿ ಆಗಿದೆ ಮೇಡಮ್. ಮೇಂಟೆನೆನ್ಸು ಅದು ಆಗುತ್ತೆ ಮೇಡಮ್. ಮೇಂಟೆನೆನ್ಸ್ ಸಂಬಂಧ ದುಡ್ಡು ಬಂದಿಲ್ಲ ಸರ್. ಈಗ ರಬಿಯಲ್ಲಿ ನಾವು ನಾನು ಮೇಂಟೆನೆನ್ಸ್ ಹೇಳೋದು ಎಷ್ಟು ಕೆಲಸ 100% ಅಂದ್ರೆ ಎಷ್ಟು ಪರ್ಸೆಂಟ್ ಕೆಲಸ ಮುಗಿದಿದೆ ಆನ್ ಗ್ರೌಂಡ್ ಅಲ್ಲಿ? ಅದು ಹೇಳಿ. ಬೀಡಿಂಗ್ ಇರಲಿ, ಮೆನ್ಯೂರಿಂಗ್ ಇರಲಿ, ಬದು ತೆಗೆಯೋದಿರಲಿ ಎಲ್ಲ ಸೇರಿ. ಅದನ್ನ ಡಿಟೇಲ್ ತಂದಿದ್ದು ಕರೆಕ್ಷನ್. ಕೇಳಿದ್ರೆ ಏನಕ್ಕೆ ಬಂದಿರಪ್ಪ? ತೊಂಬರೆ ಆಮೇಲೆ ಹನಿ ನೀರಾವರಿಗೆ ತಾಲೂಕು ಮೇಲೆ ಬಜೆಟ್ ಕೊಟ್ಟಿಲ್ಲ. ಎಲ್ಲಿ ಅವಶ್ಯಕತೆ ಐತೆ ಅಲ್ಲಿ ಕೊಡು.